ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕು ಹೆಸಳೂರು ಹೋಬಳಿ ಮತ್ತೆ ಗ್ರಾಮದಲ್ಲಿದ್ದೀನಿ. ತುಂಬ ಅದ್ಭುತವಾದ ಒಂದು ಶ್ರೀ ನಂದೀಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಥಳೀಯರು ಹಾಗೂ ಭಕ್ತರು ಕೊಡ್ತಾರೆ. ಸುತ್ತಲೂ ವಿಡಿಯೋ ಮಾಡೋಣ ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ. ಶ್ರೀ ನಂದೀಶ್ವರ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಇದು ಚೋಳರ ಕಾಲದಲ್ಲಿ ಆಗಿರುವಂತಹ ದೇವಸ್ಥಾನ ಸ್ನೇಹಿತರೆ. ಹೆಚ್ಚು ಕಡಿಮೆ 1000 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನಾಗದೇವರ ಮೂರ್ತಿಗಳಿದೆ ನೋಡಿ. ಸ್ನೇಹಿತರೆ, ಈ ದೇವಸ್ಥಾನ ಹಾಸನದಿಂದ 45 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಬಾಳುಪೇಟೆಯಿಂದ ಮಾಗ್ಲಿಂದ ಹೆಸಳೂರು ಆ ಮಾರ್ಗಕ್ಕೆ ಬರ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನಾನೀಗ ದೇವಸ್ಥಾನದ ಮುಂಭಾಗ ಇದ್ದೀನಿ. ಬನ್ನಿ ಸ್ನೇಹಿತರೆ, ದೇವ್ರ ದರ್ಶನ ಮಾಡೋಣ. ಸ್ನೇಹಿತರು ತುಂಬಾ ಜನ ಭಕ್ತರು ಇದ್ದಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಹಾಯ್. ಯಾವ ನಿಮ್ಮದು? ಬರ್ತಾ ಇರ್ತೀರಾ ಈ ದೇವಸ್ಥಾನಕ್ಕೆ? ಹೌದಾ? ಸ್ನೇಹಿತರೆ, ಇವರೇ ಶ್ರೀ ನಂದೀಶ್ವರ ಸ್ವಾಮಿ. ಸ್ನೇಹಿತರೆ, ಸ್ವಾಮಿಗೆ ಮಂಗಳಾರತಿ ನಡೀತಿದೆ ನೋಡಿ.
ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಚಿತ್ರಕಲೆಗಳಿದೆ ನೋಡಿ. ಸ್ನೇಹಿತರೆ, ಇವರ ಶ್ರೀ ಅಕ್ಕಮ್ಮ ದೇವಿ. ಸ್ನೇಹಿತರೆ, ನಂದೀಶ್ವರ ಸ್ವಾಮಿ ಇತಿಹಾಸ ಇರುವಂಥ ಚಿತ್ರ ಸ್ನೇಹಿತರೆ. ಶ್ರೀ ನಂಜುಂಡೇಶ್ವರ ಸ್ವಾಮಿ. ಇದು ಬಸವಣ್ಣ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ. ಸ್ನೇಹಿತರೆ, ಇವರು ಈಶ್ವರ, ಪಾರ್ವತಿ, ಗಣಪತಿ, ಷಣ್ಮುಖ. ಇವರು ಶ್ರೀ ಅಯ್ಯಪ್ಪ ಸ್ವಾಮಿ. ಸ್ನೇಹಿತರೆ, ಇವರು ಶ್ರೀ ವೀರಶೈವ ಮತ ಸ್ಥಾಪಕರು, ರೇಣುಕರು. ಸ್ನೇಹಿತರೆ, ಸ್ವಾಮಿಗೆ ತುಂಬ ಜನ ಭಕ್ತರು ಇದ್ದಾರೆ ನೋಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿ ವಿಜಯ್ ಕುಮಾರ್ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಇದು ಚೋಳರ ಕಾಲದ ದೇವಸ್ಥಾನ, ಸಾವಿರಾರು ವರ್ಷ ಇತಿಹಾಸ ದೇವಸ್ಥಾನ. ಇಲ್ಲಿ ಮಠದಲ್ಲೊಬ್ಬರು ಬುದ್ಧಿಯರು ಪೂಜೆ ಮಾಡ್ಕೊಂಡಿದ್ರು. ಅವರು ದಿವಸ ಹೇಮಾವತಿಗಳಿಗೆ ಸ್ನಾನಕ್ಕೆ ಹೋದಾಗ ನಾನು ಬರ್ತೀನಿ ಅಂತ ಒಂದು ಪ್ರತಿಧ್ವನಿ ಯಾವಾಗಲೂ ಅವರಿಗೆ ಕೇಳಿಸ್ತಿತ್ತು. ಅವರು ಆಯಿತು, ಎಂಥದಾರಾಗಲಿ ನನ್ನ ಜೋಳಿಗೆ ಬಂದು ಕೂತ್ಕೊಳ್ಳಪ್ಪ ಅಂತಂದು ಅವ್ರು ಹೇಳಿದರು. ಜೋಳಿಗೆ ಅಲ್ಲ, ಕೈಗೆ ಬಂದು ಕೂತ್ಕೊಳ್ಳಪ್ಪ ಅಂತ ಹೇಳಿದರು. ಆಮೇಲೆ ಅವರು ಕೈಲಿ ದಪ್ಪ ಆಯ್ತಿದ್ದಂಗೆ ತೆಗೆದು ಜೋಳಿಗೆ ಒಳಗೆ ಇಟ್ಕೊಂಡ್ರು. ಜೋಳಿಗೆ ಒಳಗೆ ಇಟ್ಕೊಂಡು ಬತ್ತ ಕೆರಡಿ ಊರಿಗೆ ಬತ್ತಿದ್ದಂಗೆ ಅದು ಇನ್ನೂ ಜಾಸ್ತಿ ದಪ್ಪ ಇರೋದ್ರಿಂದ ಅವ್ರಿಗೆ ಹೊತ್ಕೊಬರೋಕ್ಕಾಗಲಿಲ್ಲ. ಆಗ ಊರಿಂದ ಗಾಡಿ ಕರೆಸಿ ಗಾಡಿ ಒಳಗೆ ಇಟ್ಕೊಂಡು ಬಂದರು ಬಸವಣ್ಣನ. ಗಾಡೀಲಿ ಇಟ್ಕೊಂಡು ಬಂದಾಗ ಅದೇನಾಯಿತು ಅಂತಂದರೆ ಈ ಸ್ಥಳದಲ್ಲೇ ದೂರ ಮುರ್ಕತ್ತು ಗಾಡಿದು. ಆಗ ಈ ಸ್ಥಳದಲ್ಲೇ ಪ್ರತಿಷ್ಠಾಪನೆ ಮಾಡೋದು ಅನ್ನೋದು ಅವರಿಗೆ ಮಂದಟ್ಟಾಯಿತು. ಆಗ ಸ್ವಾಮಿ ತಗೊಬಂದು ಇಲ್ಲೇ ಬಸವಣ್ಣನ ತಗೊಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ವರ್ಷಕ್ಕೊಂದ್ಸಲಿ ಜಾತ್ರೆ ನಡೀತಿದೆ. ಗುರುವಾರ ದಿವಸ ಜಾತ್ರೆ. ಮಾರ್ಚಿ ಟೈಮಲ್ಲಿ ನಾವು ಜಾತ್ರೆ ಮಾಡ್ತೀವಿ. ಯಾವಾಗಲೂ ಜಾತ್ರೆ ಮಾಡಲೇಬೇಕು, ಅದು ಜಾತ್ರೆ ಬಿಡೋಂಗಿಲ್ಲ. ಮತ್ತು ಗುರುವಾರ ಭಾನುವಾರ ಪ್ರಸಾದ ಆಗುತ್ತೆ. ತುಂಬ ಭಕ್ತಾದಿಗಳು ಬಂದು ಪ್ರಸಾದ ಕೇಳಿಸ್ಕೊಂಡು ಹೋಗ್ತಾರೆ. ಬಂದ್ಬಿಟ್ಟು ಹೇಳಿ 6 ಗಂಟೆ ಒಳಗಡೆ ಪ್ರಸಾದ ಆಗುತ್ತೆ. 6 ಗಂಟೆ ಒಳಗಡೆ ಪ್ರಸಾದ ಕೇಳ್ಕೊಂಡು ಹೋಗಬೇಕು. ಸುಮಾರು ಭಕ್ತಾದಿಗಳು ಬರ್ತಾರೆ. ಇದಕ್ಕೆ ಸುಮಾರು ಜನ ನಡ್ಕೋತಾರೆ ಬಸವಣ್ಣಗೆ. ಅಂದರೆ ಇದು ತುಂಬ ಜನಕ್ಕೆ ಮನೆ ದೇವರಲ್ವಾ? ತುಂಬ ಜನಕ್ಕೆ ಮನೆ ದೇವರು. ಹೌದು ಹೌದು. ಅಂದರೆ ನಾನಾ ಕಡೆಗಳಿಂದ ತುಂಬ ಜನ ಭಕ್ತರು ಬರ್ತಾರೆ ಭಕ್ತಾದಿಗಳು ಬರ್ತಾರೆ. ಕೆಲವರೆಲ್ಲ ತುಂಬ ಹರಕೆ ಮಾಡ್ಕೋತಾರೆ. ಕೆಲವರೆಲ್ಲ ಸುಮಾರು ಜನರಿಗೆ ಎಲ್ಲ ಒಳ್ಳೇದಾಗಿದೆ ಬಸವಣ್ಣನಿಂದ. ತುಂಬ ಧನ್ಯವಾದಗಳು ಅಣ್ಣ, ಒಳ್ಳೆ ಮಾಹಿತಿ ಕೊಟ್ಟರೆ ತುಂಬ ಖುಷಿ ಆಯಿತು. ಸ್ನೇಹಿತರೆ, ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಸ್ನೇಹಿತರೆ, ಸಬ್ಸ್ಕ್ರೈಬರ್ ಆಗಿ. ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಬೆಲ್ ಐಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ. ಈ ಥರ ಹಳೆ ದೇವಸ್ಥಾನಗಳು ಯಾವುದೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಾನು ಬಂದ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀನಿ. ತುಂಬ ಅದ್ಭುತವಾದ ಶ್ರೀ ನಂದೀಶ್ವರ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ.